ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಸಹ ತುಂಬಾ ಚೆನ್ನಾಗಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ ಮನೆಯವರು ಮತ್ತು ಮನ್ವಿತ್ತು ಇಲ್ಲಿ ಚಿಕನ್ ತೊಗೊಂಬಂದಿದ್ದಾರೆ. ಅಂದರೆ ಇವತ್ತು ಸಂಡೇ ಲೇಟಾಗಿದ್ವಿ ಸ್ವಲ್ಪ, ಅಂದರೆ 8 ಗಂಟೆ ಆಗಿತ್ತು ಆವಾಗ ನಾವು ಎದ್ದಿದ್ದು. ಇನ್ನೇನು ಬೆಳಿಗ್ಗೆನೇ ತೊಗೊಂಬರೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು, ಹಂಗಾಗಿ ತಂದುಕೊಟ್ಬಿಟ್ಟು ಹೋಗ್ತೀನಿ, ನನಗೇನು ಬೇಡ ಊಟ ಅಂತ ಅಂದ್ಬಿಟ್ಟು ಅವರು ಚಿಕನ್ ತೊಗೊಂಬಂದು ಕೊಟ್ಟರು. ಹಾಗೆ ಮನ್ವಿತನ ಜೊತೆಗೆ ಹೋಗಿದ್ದ, ತೊಗೊಂಬಂದು ಕೊಟ್ಟರು. ಇನ್ನು ನಾನು ಮಸಾಲೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಜಾರ್ಗೆಲ್ಲ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವರು ಶೇವಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಇನ್ನು ಮನ್ವಿತು ಇಲ್ಲಿ ಸ್ಕೇಟಿಂಗಲ್ಲಿ ಅವ್ನು ಬ್ಯುಸಿಯಾಗಿದ್ದ, ಸ್ಕೇಟಿಂಗ್ ಆಡ್ತಾ ಇರ್ತಾನೆ ಒಳಗಡೆ ಇದ್ದರೆ. ಇವತ್ತು ಚಿಕನ್ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಾರ್ಗೆ ಹಾಕಿದ್ದೆ. ಆದರೆ ಅದೇನಾಗ್ಬಿಟ್ಟಿದೆ, ಸ್ವಲ್ಪ ನೀರು ಜಾಸ್ತಿ ಆಗಿತ್ತೇನೋ ಇಲ್ಲ ಲೋಡ್ ಜಾಸ್ತಿ ಆಗಿತ್ತೇನೋ, ಹಂಗಾಗಿ ಸಿಡಿದ್ಬಿಡ್ತು. ಸಿಡಿದ್ಮೇಲೆ ತಿರ್ಗಿ ಅದೊಂದು ಕೆಲಸ ಅಂತ ಮಾಡ್ಕೊಂಡು ಕೂತ್ಕೊಂಡೆ. ಇನ್ನು ಎಲ್ಲ ಅದನ್ನೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿದೆ. ಯಾವತ್ತೂ ಈ ಥರ ಆಗ್ತಾ ಇರಲಿಲ್ಲ, ಆದರೆ ಮಧ್ಯದಲ್ಲಿ ಈ ಥರ ಆಗಿಬಿಟ್ರೆ ನನಗೆ ಅಲ್ಲಿ ಅಡುಗೆ ಮಾಡೋದಕ್ಕೆ ಒಂಥರ ಬೇಸರ ಅನಿಸ್ತಾ ಇರುತ್ತೆ, ಕೆಲಸನೇ ಮಾಡೋಕ್ಕಾಗ್ತಾ ಇರಲ್ಲ. ಅಂದರೆ ಫಸ್ಟ್ ಅದನ್ನು ಕ್ಲೀನ್ ಮಾಡಿಬಿಡಬೇಕು, ಕ್ಲೀನ್ ಮಾಡಿ ಅದನ್ನು ನೀಟ್ ಮಾಡಿಬಿಡಬೇಕು. ಹಂಗಾಗಿ ಈಗ ಕುಕ್ಕರ್ಗೆ ಹಾಕಿಟ್ಬಿಟ್ಟು ಈಗ ನಾನು ಅದನ್ನೆಲ್ಲ ಒರೆಸ್ತಾ ಇದ್ದೀನಿ. ನಾನು ಹಿಂಗೆ ಅಂತಂದರೆ ಅಲ್ಲೇ ವಾಯ್ಸ್ ಕೊಟ್ಬಿಟ್ಟು ಮಾತಾಡ್ಬೋದು, ಆದರೆ ಆವಾಗ ಟಿ ವಿ ಹಾಕಿರ್ತಾರೆ ನಮ್ಮ ಮನೆಯಲ್ಲಿ, ಹಂಗಾಗಿ ಸಾಂಗ್ಗಳೆಲ್ಲ ಬರ್ತಾ ಇರ್ತವೆ, ಹಂಗಾಗಿ ಕಾಪಿ ರೇಟ್ ಬರುತ್ತೇನೋ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರನ್ನು ಸ್ವಲ್ಪ ಅದಕ್ಕೆ ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಚಿಕನನ್ನು ಬೆಳಿಗ್ಗೆನೇ ಮಾರ್ನಿಂಗ್ ಯಾಕೆ ತಂದಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ಮುಂಚೆ ಎಲ್ಲ ಒಂದು ಮಧ್ಯಾಹ್ನದ ಮೇಲೆ ಹೋಗಿ ತೊಗೊಂಬರೋರು. ಇವತ್ತು ನಾನೇ ಹೇಳಿ ಕಳಿಸಿದ್ದೆ, ಅಂದರೆ ಚೆನ್ನಾಗಿರೋ ಕೋಳಿ ಸಿಗೋದಿಲ್ಲ, ಬರೀ ಒಂದೂವರೆ ಒಳಗೆ ಇರೋವಂಥ ಸಿಗ್ತದೆ. ಹಂಗಾಗಿ ಅದೇನು ಅಷ್ಟೇನು ಚೆನ್ನಾಗಿರೋದಿಲ್ಲ, ಬರೀ ಅದರಲ್ಲಿ ಒಂದು ಎಮ್ಕೆಗಳು ಇರ್ತಾವೆ ಅಷ್ಟೇ, ಬಿಟ್ಟರೆ ಚೆನ್ನಾಗಿರೋದಿಲ್ಲ. ಇವತ್ತು ತಂದಿರೋದು ತುಂಬಾ ಚೆನ್ನಾಗಿತ್ತು ಚಿಕನ್ನು. ಆ ಥರ ಹೇಳಿದ್ಮೇಲೆ ಆಯಿತು, ನಾವು ಹೋಗ್ಬಿಟ್ಟು ತೊಗೊಂಬಂದು ಕೊಟ್ಬಿಟ್ಟು, ನಾನು ಇವತ್ತೊಂದು ಫಂಕ್ಷನ್ ಇದೆ, ನಮ್ಮ ಫ್ರೆಂಡ್ಸ್ಗಳ ಜೊತೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ರೆಡಿಯಾಗಿ ಹೋದರು. ಚಿಕನ್ ಹಾಕ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಆಮೇಲೆ ಮಸಾಲೆ ಹಾಕಿದೆ. ಮಸಾಲೆ ಹಾಕಿ ಈಗ ನೋಡಿ ಈ ರೀತಿಯಾಗಿ ಇಷ್ಟು ತೆಳುಗೆ ನಾನು ನೀರನ್ನು ಹಾಕಿದ್ದೀನಿ. ಅಂದರೆ ಅದೆಲ್ಲ ಸ್ವಲ್ಪ ಚಿಕನ್ ಎಲ್ಲ ಬೇಯಬೇಕಲ್ವಾ, ಬೆಂದಮೇಲೆ ಮತ್ತೆ ಗಟ್ಟಿಯಾಗುತ್ತೆ, ಹಂಗಾಗಿ ನಾನು ಇಷ್ಟು ನೀರನ್ನು ಹಾಕಿದ್ದೆ. ಇನ್ನು ರೈಸು ಆಗಿತ್ತು. ಇನ್ನು ನೋಡಿ ಈ ರೀತಿಯಾಗಿ ಚಿಕನ್ ಸಾಂಬಾರು ಆಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಇನ್ನು ಮನ್ವಿತ್ಗೆ ಈ ಕಡೆ ತಟ್ಟೆ ಮತ್ತು ಈ ಕಡೆದು ನಾನು ತಗೊಂಡೆ. ನೋಡಿ ನಾನಿಷ್ಟು ರೈಸನ್ನು ತೊಗೊಂಡಿದ್ದೀನಿ ಮತ್ತು ಇಷ್ಟು ಚಿಕನ್ ತೊಗೊಂಡಿದ್ದೀನಿ, ಜೊತೆಗೆ ಈರುಳ್ಳಿ ಮತ್ತು ಸೌತೆಕಾಯಿ ಇಷ್ಟು ತೊಗೊಂಡಿದ್ದೀನಿ. ಮಾರ್ನಿಂಗ್ಗೆ ಮುಂಚೆ ಎಲ್ಲ ಸಂಡೇ ಟೈಮಲ್ಲಿ ಟಿಫನ್ ತಿಂದ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ನಾವು ಊಟವನ್ನು ಮಾಡ್ತಾಯಿದ್ವಿ ಚಿಕನ್ ಸಾಂಬಾರು. ಬಟ್ ಇವತ್ತು ಏನಾಯಿತು ಅಂದರೆ, ಇವತ್ತು ನಮ್ಮ ಮನೆಯವ್ರ ಫಂಕ್ಷನ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬೇಗನೆ ತಂದುಕೊಟ್ರ. ಇನ್ನು ಅವ್ರು ತಿನ್ಕೊಂಡು ಹೋಗಲಿಲ್ಲ, ಅಲ್ಲೇ ತಿಂತೀನಿ ಊಟ ಅಂತ ಅಂದ್ಬಿಟ್ಟು ಅವ್ರು ಹೋದರು. ಇನ್ನು ಮನ್ವಿತು ನಾನು ಇಬ್ಬರು ಕುತ್ಕೊಂಡು ಟಿ ವಿ ನೋಡಿಕೊಂಡು ತಿಂದ್ವಿ. ಭರ್ಜರಿಯಾಗಿತ್ತು ಇವತ್ತು ಊಟ, ತುಂಬಾ ಚೆನ್ನಾಗಿತ್ತು. ಎಷ್ಟು ಟೇಸ್ಟ್ ಇತ್ತು ಅಂದರೆ ಸಾಂಬಾರು ಅಷ್ಟು ಚೆನ್ನಾಗಿತ್ತು. ಇನ್ನು ಮನ್ವಿತ್ಗಂತೂ ಚಿಕನ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಇನ್ನು ಬೇರೆವು ಅಷ್ಟೊಂದು ಇಷ್ಟಪಡಲ್ಲ, ಚಿಕನ್ ತುಂಬಾ ಇಷ್ಟ ಆಗುತ್ತೆ, ಮಟನ್ ಅಷ್ಟೊಂದು ಇಷ್ಟಪಡೋದಿಲ್ಲ. ಹಾಗಾಗಿ ಇವತ್ತು ಮುದ್ದೆ ಮಾಡಲಿಲ್ಲ, ರೈಸು ಮತ್ತು ಸಾಂಬಾರು ತಿನ್ಕೊಂಡು ಸುಮ್ಮನಾದ್ವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್, ಇವತ್ತು ಚಿಕನ್ ಸಾಂಬಾರು ಮತ್ತು ರೈಸ್ ಮಾಡಿದ್ದೀನಿ. ಮುದ್ದೆನೂ ಮಾಡ್ತಾಯಿದ್ದೆ. ಮುದ್ದೆ ಅಂದರೆ ನಂಗೆ ತುಂಬಾ ಇಷ್ಟ. ಬಟ್ ನಮ್ಮ ಮನೆಯವರು ಇವತ್ತು ಗೃಹಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ, ಒಂದು ಫಂಕ್ಷನ್ ಇದೆ ಫ್ರೆಂಡ್ಸ್ಗಳ ಜೊತೆಗೆ, ಹಂಗಾಗಿ ನಿಮಗೆ ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗೆ ಚಿಕನ್ನು ಸಹ ಇವತ್ತು ಮನ್ವಿತ್ತು ಮತ್ತು ಅವ್ರ ಡ್ಯಾಡಿ ಹೋಗ್ಬಿಟ್ಟು ಇಬ್ಬರು ತೊಗೊಂಬಂದು ನಂಗೆ ಕೊಟ್ಟರು. ನಾನು ಸಾಂಬಾರು ಮಾಡಿ ರೈಸ್ ಮಾಡಿ ಆಲ್ರೆಡಿ ಊಟನೂ ಆಯಿತು, ನಂದು ನನ್ನ ಮಗಂದು ಆಯಿತು. ನಮ್ಮ ಮನೆಯವರು ಗೃಹಪ್ರವೇಶಕ್ಕೆ ಹೋದರು. ಇನ್ನು ಎಲ್ಲ ಕೆಲಸನೂ ಆಯಿತು, ಸ್ನಾನ ಮಾಡಿಕೊಂಡೆ ಆಲ್ರೆಡಿ, ಇನ್ನು ಎಲ್ಲ ಕೆಲಸನೂ ಆಯಿತು. ಈಗ ನಾನು ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ವಾಕಿಂಗ್ ಮಾಡ್ತೀನಿ, ಮತ್ತು ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅಂದರೆ ವಾಕಿಂಗು ಇವತ್ತು ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸಂಡೇ ನಮ್ಮ ಮನೆಯವ್ರು ಇದ್ದರು, ಬಟ್ ಮನ್ವಿತ್ ನೋಡ್ಕೊಳ್ತೀನಿ ಹೋಗು ಅಂತ ಹೇಳಿದ್ರು. ಬಟ್ ನಾನೇ ಹೋಗಿಲ್ಲ, ಯಾಕಂದರೆ ಒಂದು ವೀಕಿಂದ ಫುಲ್ ಲೇಝಿ ಆಗಿಬಿಟ್ನಲ್ಲ. ಮಾರ್ನಿಂಗು 5:45 ಎದ್ದೇಳಕ್ಕೆ ಆಗಲಿಲ್ಲ, ಸುಮ್ಮನೆ ಮಲ್ಕೊಂಡ್ಬಿಟ್ಟೆ. ಸೊ ನನಗೆ ಮನೇಲಿ ಮಾಡೋದ್ರಿಂದಲೇ ಏನೋ ಒಂಥರ ರಿಸಲ್ಟ್ ಚೆನ್ನಾಗಿ ಬರ್ತೈತೆ. ಸೊ ಹಂಗಾಗಿ ನೀನು ಆಚೆ ಕಡೆ ಹೋಗಿ ನೀನು ನಿದ್ದೆ ಕೆಡಿಸ್ಕೊಂಡು ಏನು ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲೇ ವಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈಗ ಒಂದು ಹಂತಕ್ಕೆ ಬಂದಿದ್ದೀನಿ, ಅಂದರೆ ಒಂದು 60 kg ಆಗಿದ್ದೀನಲ್ವ, ಹಂಗಾಗಿ ಏನು ಹೊರಗಡೆ ಹೋಗಿ ವಾಕ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಒಂದು 10K ಸ್ಟೆಪ್ಪು ನಾವು ವಾಕ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿಕೊಂಡು ಏನು ಫುಡ್ ತಿಂತೀವೋ ಅದರಲ್ಲಿ ಒಂದು 20% ಕಡಿಮೆ ಮಾಡಿಕೊಂಡು ಊಟ ತಿಂದ್ಕೊಂಡು ಆರಾಮಾಗಿ ವೆಯ್ಟ್ ಲಾಸನ್ನು ಮಾಡ್ಬೋದು.
ಹಾಗಾಗಿ ತಲೆ ಕೆಡಿಸ್ಕೊಳ್ತಿಲ್ಲ. ಆದರೆ ಆಚೆ ಕಡೆ ಹೋದರೆ ಒಂಥರ ಬ್ರೈನು ಒಂಥರ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ, ಬೆಳಗ್ಗೆ ಟೈಮಲ್ಲಿ ಒಂಥರ ಚೆನ್ನಾಗಿರುತ್ತೆ ಅನ್ನೋದೊಂದು. ಬಟ್ ಆದರೂ ಬಿಡಲ್ಲ, ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತೀನಿ. ಮನೇಲಿ ಮಾಡೋದಕ್ಕಿಂತ ಆಚೆ ಕಡೆ ಹೋಗಿ ಮಾಡಿದ್ರೆ ತುಂಬಾ ಒಂಥರ ಎನರ್ಜಿಟಿಕ್ ಆಗಿರ್ತೀವಿ. ಆಮೇಲೆ ಬೆಳಗ್ಗೆ ಮಾರ್ನಿಂಗ್ ನಾವು ವಾಕ್ ಮಾಡೋದ್ರಿಂದ ಬೇಗ ನಮ್ಮದು ವಾಕಿಂಗ್ ಏನಿದೆ ಅದನ್ನು ನಾವು ಮಾರ್ನಿಂಗೇ ಮುಗಿಸ್ಕೊಂಡ್ಬಿಡ್ತೀವಿ, ಮತ್ತು ಬ್ಯಾಲೆನ್ಸ್ ಇರೋಲ್ಲ. ಈಗ ಯಾರಾದರೂ ಗೆಸ್ಟ್ಗಳು ಬಂದರು, ಯಾರಾದರೂ ಬಂದ್ರಪ್ಪ ಅಂತ ಅಂದಾಗ ನಮಗೆ ಆ ಒಂದು ವಾಕಿಂಗ್ ಮಾಡೋದು ನಿಂತೋಗ್ಬಿಡುತ್ತೆ, ಅದನ್ನು ಸ್ಕಿಪ್ ಮಾಡಬೇಕಾಗುತ್ತೆ ಆವತ್ತಿನ ದಿನ. ಹಂಗಾಗಿ ನಾವು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡಿ ಬರೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಹಂಗಾಗಿ ಮಾರ್ನಿಂಗ್ ಮಾಡ್ತೀನಿ. ಇನ್ನು ಅಮ್ಮನೂ ಬರ್ತಾರೆ, ಅಮ್ಮ ಮಗಳು ಎಲ್ಲ, ಆವಾಗ ವಾಕಿಂಗ್ ಹೋಗ್ತೀನಿ, ಬೆಳಿಗ್ಗೆ ಟೈಮೇ ಹೋಗ್ತೀನಿ. ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಮಂಡೆಯಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನೋಡಿ, ನಮಗೆ ಹೆಂಗೆ ಅಂದರೆ ನಾವು ಒಂದು ವೀಕ್ ನಾವು ಅದೇ ಥರ ಫಾಲೋ ಮಾಡಿದ್ರೆ ಅದು ನಮ್ಮ ಮೈಂಡ್ ಸೆಟ್ಟಿಗೆ ಕೂತ್ಕೊಂಡ್ಬಿಡುತ್ತೆ. ಆ ಟೈಮಿಗೆ ಎದ್ದೊಳಕ್ಕೆ ಆಗೋಲ್ಲ. ಮುಂಚೆ ಎಲ್ಲ ಆರಾಮಾಗಿ 5:30 ಎದ್ಬಿಟ್ಟು ಆರಾಮಾಗಿ ಹೋಗಿ ವಾಕ್ ಮಾಡ್ಕೊಂಡು ಬರ್ತಿದ್ದೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ನಾವು ಚೇಂಜ್ ಆಗ್ತೀವಿ ಅಲ್ವಾ ಮನುಷ್ಯರು. ಓಕೆ, ಈಗ ವಾಕಿಂಗ್ ಮಾಡ್ತೀನಿ, ಮಾಡಿಬಿಟ್ಟು ಒಂದು 1/2 hour ಎಕ್ಸಸೈಸನ್ನು ಮಾಡ್ಕೊಳ್ತೀನಿ. ನಿಮಗೆ ಇನ್ನೊಂದು ಹೇಳಬೇಕು, ಏನು ಅಂದರೆ ನಾನು ವೆಯ್ಟ್ ಲಾಸ್ಗೆ ಯಾವುದೇ ತರಹದ ಫುಡ್ಡು ಅಂತ ಅಂದ್ಬಿಟ್ಟು ನಾನೇನು ಪ್ರಿಪೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನಮ್ಮ ಮನೆಯವ್ರಿಗೆ ನಾನು ಏನು ಮಾಡಿಡ್ತೀನೋ ಅದರಲ್ಲಿ ನಾನು ಒಂದು 20% 30% ಕಡಿಮೆ ಆ ಥರ ತಿನ್ಕೊಂಡಿದ್ದೀನಿ. ಮತ್ತು ಒಂದೊಂದು ಸಲ ಚೀಟ್ ಮೀಲ್ ಅಂತ ಮಾಡ್ತೀನಿ. ಅಂದರೆ ಈಗೇನಾದರೂ ಫಂಕ್ಷನ್ ಇದ್ದಾಗ, ಮನೆಯಲ್ಲಿ ಒಳ್ಳೊಳ್ಳೆ ಹಬ್ಬದ ಅಡುಗೆ ಮಾಡಿದಾಗ ನಾನೇನು ಮಾಡ್ತೀನಿ, ತಿಂತೀನಿ. ಚೆನ್ನಾಗಿ ಏನೇನಿದೆ ಎಲ್ಲ ತಿಂದುಬಿಟ್ಟು ನೈಟ್, ಈಗ ಮಾರ್ನಿಂಗು ಆ ಥರ ತಿಂದುಬಿಟ್ಟು ಆಮೇಲೆ ನೈಟಲ್ಲಿ ನಾನು ಒಂದು ಊಟನ ಸ್ಕಿಪ್ ಮಾಡ್ತೀನಿ. ಹಂಗೆ ನಾನು ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಬಟ್ ನನಗೆ ಡಯಟ್ಗೆ ಅಂತ ಅಂದ್ಬಿಟ್ಟು ನಾನು ಯಾವುದೇ ರೀತಿಯಾದ ಫುಡ್ಡುಗಳ್ನೂ ಮಾಡ್ಕೊಳಕ್ಕೆ ಹೋಗಲ್ಲ. ಮನೇಲಿ ಏನು ಮಾಡಿರ್ತೀವೋ ಅಷ್ಟರಲ್ಲೇ ನಾನು ವೆಯ್ಟ್ ಲಾಸನ್ನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಆಯಿತು ನನಗೆ 3 monthsಲ್ಲಿ 14 kg. ಅಂದರೆ ಸುಮ್ಮನೆನಾ ಅಲ್ವಾ ಫ್ರೆಂಡ್ಸ್? ಈ ರೀತಿಯಾಗಿ ನನಗೆ ನನ್ನ ಒಂದು ಹೈಟು ವೆಯ್ಟಿಗೆ ಎಷ್ಟಿರಬೇಕೋ ಅಷ್ಟು ನಾನು ಈಗ ಇದ್ದೀನಿ. ಬಟ್ ನನಗೆ ಒಂದು 55 ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈಗ ಒಂದು 5 kg ಇಳಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತಾಯಿದ್ದೀನಿ. ಹಾಗಾಗಿ ನಾನು ಯಾವುದೇ ರೀತಿಯ ಫುಡ್ಡುಗಳನ್ನ ನಾನು ಡಯಟ್ಗೆ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ. ಮನೇಲಿ ಮಾಡೋಂಥ ಫುಡ್ಡನ್ನೇ ನಮ್ಮ ಮನೇಲಿ ಯಾರ್ಯಾರಿಗೆ ಏನೇನು ಮಾಡ್ತೀನಿ ಅದನ್ನೇ ನಾನು ತಿಂದ್ಕೊಂಡೆ ನನ್ನ ವೆಯ್ಟ್ ಲಾಸನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಆರಾಮಾಗಿ ವೆಯ್ಟ್ ಲಾಸನ್ನು ಮಾಡ್ಬೋದು. ಅದು ಫಸ್ಟು ನಮ್ಮ ಮನಸ್ಸಿಗೆ ಹೋಗಬೇಕು, ಮನಸ್ಸಿಂದ ಮೈಂಡ್ಗೆ ಹೋಗಬೇಕು. ಆಗ ಚೆನ್ನಾಗಿ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ. ಅಷ್ಟೇ, ಸಿಂಪಲ್. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಇಲ್ಲಿ ನಾನು ಮನೆ ಒಳಗೇ ವಾಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ವಾಕ್ ಮಾಡಿ ನನಗೆ ತುಂಬಾ ರಿಸಲ್ಟ್ ಸಿಕ್ಕಿದೆ. ಅಂದರೆ ನಾವು ಮೊಬೈಲಲ್ಲಿ ಒಂದು ಆ್ಯಪ್ ಹಾಕ್ಕೊಂಡಿರಬೇಕು, ಅಂದರೆ ಫಿಟ್ ಆ್ಯಪನ್ನು ಹಾಕ್ಕೊಂಡಿರ್ತೀವಿ. ಅದರಲ್ಲಿ ಒಂದು 10K ಸ್ಟೆಪ್ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಷ್ಟು ಮಾಡ್ತೀನಿ. ಅಂದರೆ ಹೊರಗಡೆ ಆದರೂ ಒಳಗಡೆ ಆದರೂ ಒಟ್ಟಿಗೆ ಮಾಡಿದ್ರೆ ಒಂದು 10K ಕಂಪ್ಲೀಟ್ ಆಗಬೇಕು ಡೇಗೆ. ಮತ್ತು ಒಂದು 1/2 hour ಎಕ್ಸಸೈಸನ್ನು ಮಾಡ್ತೀನಿ. ನಾನು ಮಲ್ಕೊಂಡು ಸಹ ಎಕ್ಸಸೈಸನ್ನು ಮಾಡಿದ್ದೀನಿ. ಬಟ್ ಅದನ್ನೆಲ್ಲ ವಿಡಿಯೋ ಮಾಡೋದು ಬೇಡ ಅಂತ ಮಾಡಿಲ್ಲ. ಬರೀ ನಾನು ಇಲ್ಲಿ ಸ್ಟ್ಯಾಂಡಿಂಗಲ್ಲಿರೋದು ಮಾತ್ರ ನಾನು ಇಲ್ಲಿ ವಿಡಿಯೋವನ್ನು ಮಾಡಿರೋದು. ಮುಂದೆ ನಿಮಗೆ ಕರೆಕ್ಟಾಗಿ ನಾನು ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.